ಮೊದಲನೇದಾಗಿ ನಿಮ್ಮ ಮಾತು ಕೇಳಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ. ಯಾಕಂದ್ರೆ ನಾನು ಪಶುಪತಿನಾಥ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಾವು ಹೋಗಿದ್ದು ಒಂದು ಆಶ್ಚರ್ಯನೇ ಆಯ್ತಾ. ಇಲ್ಲಿ ಈ ನಮ್ಮ ಪಶುಪತಿನಾಥದ್ದು ಹಿಸ್ಟ್ರಿ ಎಲ್ಲ ನಾವು ನೋಡ್ತಾ ಇರುವಾಗ, ಮತ್ತೆ ದೈವರಾತರು ಪಶುಪತಿನಾಥ ಹೃದಯಂ ಅಂತ ಒಂದು ಪುಸ್ತಕ, ಪಶುಪತಿ ಹೃದಯಂ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ. ಹಾಗೆ ಅದ್ರ ಬಗ್ಗೆ ಎಲ್ಲ ಓದಿದಾಗ ಅದರಲ್ಲಿ ಉಲ್ಲೇಖ ಇತ್ತು, ವರ್ಣನೆ ಎಲ್ಲ ಇತ್ತು. ಹೇಗೆ ಅಲ್ಲಿ ನೇಪಾಳದಲ್ಲಿ ಆಗಿನ ಪೂಜಾ ಪದ್ಧತಿ ಹೇಗಿತ್ತು ಅನ್ನೋದು ಪೂರ್ತಿಯಾಗಿ ಅದರಲ್ಲಿ ವಿವರಣೆ ಇದೆ. ಆ ಪಶುಪತಿಯ ಒಂದು ವಿಶೇಷತೆ, ಅಲ್ಲಿ ಹೇಗೆ ಪೂಜೆ ನಡೆಯುತ್ತೆ, ಅಲ್ಲಿ ಯಾವ ರೀತಿ ಅದ್ರ ಮೇಲೆ ಅವ್ರಿದ್ ಮಾಡ್ತಾರೆ, ಮತ್ತೆ ಅದರದ್ದು ಪ್ರಾಮುಖ್ಯತೆ ಏನು, ನೇಪಾಳ ಎಷ್ಟು ಚಂದ ಇದೆ ಎಲ್ಲ ಬರ್ದಿದ್ದಾರೆ ಆಯ್ತಾ. ಸೊ ಆ ಪುಸ್ತಕ ಓದ್ದಾಗೆಲ್ಲ ಅನ್ಕೋತೀವಿ, ಆ ಪುಸ್ತಕದ ಬಿಡುಗಡೆ ಸಮಾರಂಭದಲ್ಲೇ ಇದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದು. ಈಗ ನೀವು ಇಲ್ಲೇನ್ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀರಾ, ಆ ಮೂರ್ತಿಗಳನ್ನ, ಆ ವಿಗ್ರಹಗಳನ್ನ ಅಲ್ಲಿಯ ರಾಜ ಆಗ ಜುದ್ದು ಶಂಶದ್ ಶೇರ್ ಸಿಂಗ್ ಅಂತ ಅವರು ಪಶುಪತಿ ಹೃದಯ, ಪಶುಪತಿ ಹೃದಯ ಹೌದು, ಗ್ರಂಥದ ಹೆಸರೇ ಪಶುಪತಿ ಹೃದಯಂ ಅಂತ. ದೈವರಾತ್ರು ಇಲ್ಲಿಂದ ನೇಪಾಳಕ್ಕೆ ಹೋಗಿ ನೇಪಾಳಿ ಭಾಷೆಯನ್ನ ಕಲಿತು ಆಟ್ ಅ ಟೈಮ್ ಅಲ್ಲಿ ಸಂಸ್ಕೃತದಲ್ಲಿ, ನೇಪಾಳಿ ಭಾಷೆಯಲ್ಲಿ ಆ ಪುಸ್ತಕ ಮತ್ತು ಹಿಂದಿಯಲ್ಲಿ ಆಟ್ ಅ ಟೈಮ್ ಅಲ್ಲಿ 3 ಭಾಷೆಯಲ್ಲಿ ಬರೀತಾರೆ. ಅದನ್ನ ಬರೆದು ಅದನ್ನ ಬಿಡುಗಡೆ ಮಾಡುವ ಸಮಯ ಏನಿದೆ, ಆಗ ಅಲ್ಲಿಯ ಮಹಾರಾಜ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಒಬ್ಬ ಭಾರತೀಯ ಪ್ರಜೆ ಇಲ್ಲಿ ಬಂದು ನಮ್ಮ ಭಾಷೆಯಲ್ಲೂ ಬರ್ದಿದ್ದಾರೆ ಅಂಡ್ ಇಷ್ಟು ಪ್ರಬುದ್ಧವಾದಂತಹ ಒಂದು ಗ್ರಂಥ ಪಶುಪತಿ ಹೃದಯಂ ಅನ್ನೋದು ಬರ್ದಿದ್ದಾರೆ ಅನ್ನೋ ಖುಷಿ ಆಗ್ಬಿಟ್ಟು, ಇದು ಬಿಳಿ ಅಮೃತ ಶಿಲೆಯಲ್ಲಿ ಇರುವಂತಹ ವಿಗ್ರಹಗಳು. ನೀವು ನೋಡ್ತಾ ಇರುವಂತಹ 2 ಮೂರ್ತಿಗಳೇನಿದೆ ಅಲ್ಲಿ ಪಶುಪತಿಯಲ್ಲಿ ಅದು ಕಪ್ಪು ಬಣ್ಣದಲ್ಲಿ, ಹೌದು, ಸಾಲಿಗ್ರಾಮ ಶಿಲೆಯಲ್ಲಿ ಮೂಲ ಪಶುಪತಿ ವಿಗ್ರಹ ನೀವು ಕಾಠ್ಮಂಡುನಲ್ಲಿ ನೋಡಿದ್ರೆ ಕಪ್ಪು ಬಣ್ಣದ ಸಾಲಿಗ್ರಾಮ ಶಿಲೆಯಲ್ಲಿ ಇದೆ. ಅದರ ಪ್ರತಿಕೃತಿಯ ರೂಪದಲ್ಲಿ ಅವರು ಅಮೃತ ಶಿಲೆಯಲ್ಲಿ ಅದನ್ನ ಮಾಡಿಸಿ ಇವರಿಗೆ ಸನ್ಮಾನ ರೂಪವಾಗಿ ಅದನ್ನ ಕೊಟ್ಟಿದ್ದು. ಅದೆಲ್ಲ ಅದನ್ನ ಕೊಟ್ಟಿದ್ದನ್ನ ಅಲ್ಲಿಂದ ಆಗ ರಥ ಮಾಡಿ ಇದು ವ್ಯವಸ್ಥೆ ಮಾಡಿ ರಾಷ್ಟ್ರಪತಿ ಭವನದವರೆಗೆ ಕಳಿಸ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತ್ರ ಶಿಷ್ಯರಾಗಿದ್ರು. ನಮ್ಮ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರು ದೈವರಾತ್ರ ಶಿಷ್ಯರು. ಅಂದ್ಮೇಲೆ ನೀವು ದೈವರಾತರು ಯಾವ ಮಟ್ಟಿಗೆ ಇದ್ರು ಅನ್ನೋದನ್ನ ನೀವೀಗ ಇಮ್ಯಾಜಿನ್ ಮಾಡ್ಕೋಬಹುದು ಆಯ್ತಾ. ಸೊ ಅಲ್ಲಿಯ ತನಕ ಬಂದು ಇವ್ರೇನ್ ಹೇಳ್ತಾರೆ, ಇನ್ನು ಮತ್ತೆ ದಕ್ಷಿಣ ಭಾರತ ತನಕ ಎಲ್ಲ ಇದೆಲ್ಲ ತಗೊಂಡ್ ಹೋಗಕ್ ಆಗಲ್ಲ, ನಿನ್ನಲ್ಲಿಯೇ ಇರ್ಲಿ. ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ದೈವರಾತರ ವಿಶ್ರಾಮಕ್ಕಾಗಿ ಅವತ್ತೆ ಎಷ್ಟೊಂದ್ ಸತಿ ಎಲ್ಲ 2 ತಿಂಗಳ ಅವರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಜೊತೆ ಉಳಿದು ರಾಷ್ಟ್ರಪತಿ ಭವನದಲ್ಲೇ ಉಳ್ಕೊಂಡು ಇವರಿಗೆ ಅಧ್ಯಯನಕ್ಕೆ ಪಾಠ ಎಲ್ಲ ಮಾಡೋದಿತ್ತಂತೆ, ಪಾಠ ಹೇಳಿಸ್ಕೊತಿದ್ರಂತೆ ದೈವರಾತ್ರ ಹತ್ರ ಅವರು. ಹಾಗಾಗಿ ಅಲ್ಲಿಯೇ ವಿಶ್ರಾಮ ಗೃಹದಲ್ಲಿ ಇದೆಲ್ಲ ಇಲ್ಲೇ ಇರ್ಲಿ, ನೀನ್ ಮತ್ತೆ ಯಾವಾಗ್ಲಾದ್ರೂ ಬರುವಾಗ ತಗೊಂಡ್ ಬಾರಪ್ಪ ಅಂತ ಶಿಷ್ಯನಿಗೆ ಹೇಳ್ಬಿಟ್ಟು. ಯಾಕಂದ್ರೆ ಅವರು ಸೀದಾ ಇಲ್ಲಿಗೆ ಬರೋರಲ್ಲ, ಅವ್ರ ಮಧ್ಯೆ ಮಧ್ಯೆ ಬೇರೆ ಬೇರೆ ಕಡೆಯಲ್ಲೆಲ್ಲ ಯಾವಾಗ್ಲೂ ಓಡಾಡ್ತಾ ಇರ್ತಿದ್ರು. ಮತ್ತೆ ಕೋಲ್ಕತ್ತಾದಲ್ಲೆಲ್ಲ ಅವರಿಗೆ ತುಂಬಾ ಭಕ್ತರಿದ್ದಾರೆ. ಗುಜರಾತ್ ಅಲ್ಲಿ, ಅಹಮದಾಬಾದ್ ಅಲ್ಲಿ ಏನು ಇಲ್ಲ, ಎಲ್ಲ ಹೊತ್ಕೊಂಡು ಹೋಗ್ಬೇಕು. ಇಲ್ಲ ಇಂಥ ದೊಡ್ಡ ದೊಡ್ಡ ಜನ ಆದ್ರೆ ರಥ ವಾಹನ ವ್ಯವಸ್ಥೆ ಮಾಡ್ತಿದ್ರು ಹಾಗೆ. ಸೊ ಅಲ್ಲಿಂದ ಅವ್ರಿಗೆ ಇವತ್ತಿಗೂ ಈಗ ಅಹಮದಾಬಾದ್ ಅಲ್ಲಿ ಅವರ ಶಿಷ್ಯರಿದ್ದಾರೆ, ಕೋಲ್ಕತ್ತಾದಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ. ಹಾಗೆ ಆಗ ದೈವರಾತರು ತುಂಬಾ ಒಂದು ದೊಡ್ಡ ಸೆಲೆಬ್ರಿಟಿ ಅಂತಾನೆ ನಾವ್ ಹೇಳ್ಬೋದು. ಜಸ್ಟ್ ಈಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಹಾಗಾಗಿ ನಮ್ಗೆಲ್ಲ ಈಗ ಗೊತ್ತಿಲ್ಲ ಅಷ್ಟೇ. ದೈವರಾತರು ಒಂದು ವೇದ ಪ್ರವಚನವನ್ನ ಕೊಡುವಾಗ ಅವರ ಒಂದು ಸಂಸ್ಕೃತವನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡುವಂತ ಒಂದು ಎಬಿಲಿಟಿ ಬೇರೆ ಯಾರು ಕಾಮನ್ ಟ್ರಾನ್ಸ್ಲೇಟರ್ಗೆ ಇರ್ಲಿಲ್ಲ ಅಂದಾಗ ಸ್ವತಃ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಾನು ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಇವ್ರ ಭಾಷಣವನ್ನ. ಇವರು ಸಂಸ್ಕೃತದಲ್ಲಿ ವೇದ ಪ್ರವಚನವನ್ನ ಕೊಡೋದು, ಅದನ್ನ ಟ್ರಾನ್ಸ್ಲೇಟ್ ಮಾಡೋ ಅರ್ಹತೆ ಇನ್ನು ಯಾರಿಗೂ ಇರ್ಲಿಲ್ಲ ಅಂತ. ಅಲ್ಲಿ ನಾರ್ಮಲ್ ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡಕ್ ಬಂದವ್ರು ಯಾರಿಗೂ ಆಗದೆ, ಇವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಕೂಡ ತುಂಬಾ ಓದಿದವರು ಅಂಡ್ ತುಂಬಾನೇ ಅವರು ಅಧ್ಯಯನಶೀಲರು ಆಗಿದ್ರು. ಅವರು ಇವರ ಮಾತನ್ನ ಟ್ರಾನ್ಸ್ಲೇಟ್ ಮಾಡ್ತಿದ್ರಂತೆ, ಸಂಸ್ಕೃತದಲ್ಲಿ ಹೇಳಿದ್ದನ್ನ ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ. ಹಾಗೆ ಮತ್ತೆ ನೆಹರು ಅವರು ಕೂಡ ದೈವರಾತ್ರಿಗೆ ಸನ್ಮಾನ ಮಾಡಿದ್ದು. ಆಮೇಲೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಆಗುವಾಗ ಗಾಂಧೀಜಿಯವರು ದೈವರಾತ್ರ ಆಶೀರ್ವಾದವನ್ನ ತಗೊಂಡಿದ್ರಂತೆ, ನಮ್ಮ ಇದು ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯೋದಕ್ಕೆ ನಮ್ಮ ಯಶಸ್ಸಾಗ್ಲಿ ಅಂತ ನೀವು ಆಶೀರ್ವಾದವನ್ನ ಮಾಡಿ ಅಂತ. ಆಮೇಲೆ ಮಹೇಶ್ ಯೋಗಿ ಅವರ ಜೊತೆಯಲ್ಲಿ ದೈವರಾತರು ಆಗಿನ ಕಾಲದಲ್ಲಿನೇ
2 ಬಾರಿ ವಿದೇಶ ಪ್ರಯಾಣ ಮಾಡಿದ್ದಾರೆ. ಮತ್ತೆ ಅಲ್ಲಿ ಮಹೇಶ್ ಯೋಗಿ ಅವರು ದೈವರಾತ್ರನ ಕರ್ಕೊಂಡು ಹೋಗಿ 10-15ಕ್ಕೂ ಹೆಚ್ಚಿನ ದೇಶಗಳಲ್ಲಿ ವೇದ ಪ್ರವಚನವನ್ನ ದೈವರಾತ್ರು ಹಾಗೂ ಅವರ ಹಿರಿಯ ಮಗ ಸೋಮಶ್ರವ ಶರ್ಮಾ ಅವರು ಅಂತಂದ್ರೆ ಈಗ ನೀವು ನನ್ನ ಮಾವನವ್ರನ್ನ ನೋಡ್ತಿದ್ದೀರಲ್ಲ, ವೇದಶ್ರವ ಶರ್ಮಾ ಅವರ ಅಪ್ಪ ಸೋಮಶ್ರವ ಶರ್ಮಾ ದೈವರಾತ್ರ ಹಿರಿಯ ಮಗ. ಸೊ ದೈವರಾತ್ರ ಹಿರಿಯ ಮಗ ಸೋಮಶ್ರವ ಶರ್ಮಾ ಅವರು ಮತ್ತೆ ದೈವರಾತ್ರು ಇವರಿಬ್ಬರನ್ನ ಕರ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಪ್ರವಚನವನ್ನ ಮಾಡಿಸ್ತಾರೆ. ಮೊದಲ ಪ್ರಯಾಣದಲ್ಲಿ ಇಡೀ ವಿದೇಶದ ಇದೆಲ್ಲಾ ದೇಶಗಳಿಗೆ ದೈವರಾತ್ರ ಒಬ್ಬರೇ ಹೋಗಿರ್ತಾರೆ. ಮತ್ತೆ 2-3 ವರ್ಷದ ನಂತರ ಇನ್ನೊಮ್ಮೆ ಕರ್ಕೊಂಡು ಹೋಗ್ತಾರೆ. ಆಗ ಸೋಮಶ್ರವ ಶರ್ಮಾ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿರೋದು. ಸೊ ನೋಡಿ, ಈಗ ನಾವೆಲ್ಲ ಈಗಿನ ಕಾಲದಲ್ಲೇನೆ ಒಂದು ಸ್ಪಾನ್ಸರ್ಡ್ ಟ್ರಿಪ್ ಅಂತ ಅಂದ್ರೆ, ಅಥವಾ ನೀವು ಆನ್ ಸೈಟ್ ವರ್ಕ್ ಮೇಲೆ ಹೋಗ್ಬೇಕಂತಂದ್ರೆ ನಿಮ್ಮ ಎಬಿಲಿಟಿ ಹೆಂಗಿರ್ಬೇಕು ಅಂತ. ಅಂಥದ್ರಲ್ಲಿ ಆಗಿನ ಕಾಲದಲ್ಲಿ ಅಷ್ಟ್ರ ಮಟ್ಟಿಗೆ ಅವರು ಇಷ್ಟೊಂದು ದೇಶಗಳಿಗೆ ಅವರು ಟ್ರಾವೆಲ್ ಮಾಡಿದ್ರು ಅಂತಂದ್ರೆ ಅವರ ವ್ಯಕ್ತಿತ್ವ ಯಾವ ರೀತಿ ಒಂದು ಪವರ್ಫುಲ್ ಆಗಿತ್ತು ಅನ್ನೋದು ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇ. ಹಾಗೆ ನಿನ್ನೆ ಕಾಶಿಯಿಂದ ಇವರ ರಿಲೇಟಿವ್ ಬಂದಾಗ್ಲೂ ಹೇಳ್ತಾ ಇದ್ರು, ಅವರ ಮನೆಗೆ ದೈವರಾತ್ರು ಹೋಗಿ ಉಳಿತಾ ಇದ್ರಂತೆ. ಅಂಡ್ ಅಲ್ಲಿ ಅವರು ಮಾತಾಡ್ತಿದ್ದ ಜಾಗ, ಮತ್ತೆ ಆ ಕಾಶಿಯ ಗಲ್ಲಿಗಳಲ್ಲಿ ದೈವರಾತ್ರು ಓಡಾಡ್ತಾ ಇದ್ರೆ, ಒಬ್ಬ ಸಾಧಾರಣ ಬ್ರಾಹ್ಮಣ ಅವರು, ಆದ್ರೆ ಅವರು ಓಡಾಡ್ತಿದ್ರೆ ಎಲ್ರು ಒಂಥರ ಮಂತ್ರಮುಗ್ಧರಾಗಿ ಅವರನ್ನ ನೋಡೋ ರೀತಿಯಲ್ಲಿ ಅಂತಹ ವ್ಯಕ್ತಿತ್ವ ದೈವರಾತ್ರದಾಗಿತ್ತು. ಯಾಕಂದ್ರೆ ನೋಡಿ, ಮಂತ್ರ ದ್ರಷ್ಟಾರ ಹೇಗೆ ಅಂತಂದ್ರೆ, ಈಗ ನಾವು ಫೈಲ್ಸ್ ಅನ್ನೆಲ್ಲ ಕ್ಲೌಡ್ಸ್ ಅಲ್ಲಿ ಇಟ್ಕೋತೀವಿ ಅಲ್ವಾ. ಈ ಗೂಗಲ್ ಅಲ್ಲಿ ನೀವು ಕ್ಲೌಡ್ಸ್ ಅಲ್ಲಿ ಇಟ್ಟು ನಾವೀಗ ಎಲ್ಲಾ ಲ್ಯಾಪ್ಟಾಪ್ ಅಲ್ಲೂ ಎಸ್ ಮಾಡ್ಬೋದು, ಎಲ್ಲ ಮೊಬೈಲ್ ಅಲ್ಲೂ ಎಸ್ ಮಾಡ್ಬೋದಲ್ವಾ, ಡಾಟಾನ ಅದ್ರಲ್ಲಿ ಸೇವ್ ಮಾಡ್ತೀವಲ್ಲ. ಹಾಗೆ ಈ ವೇದದ ಜ್ಞಾನವನ್ನ ಪೂರ್ತಿಯಾಗಿ ಅವರು ಪುಸ್ತಕ ಇಲ್ಲದೆ ಓದ್ಲಿಕ್ಕೆ ಬರುವಂತದ್ದು ಅಂತ ಅಂದ್ರೆ ಮಂತ್ರ ದರ್ಶನ ಆಗುವಂಥದ್ದು. ಈ ಪುಸ್ತಕ ಓದಿ ಕಲ್ತದಷ್ಟೇ ಅಲ್ಲ, ಋಗ್ವೇದದ ಮುಂದುವರಿದ ಕೆಲವೊಂದು ಭಾಗಗಳು ಅವರಿಗೆ ದರ್ಶನ ಆಗಿರತ್ತೆ, ಅವರಿಗೆ ಕಾಣಿಸಿರತ್ತೆ ಕಣ್ಣಿಗೆ. ಅದನ್ನ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು, ದೈವರಾತರ ಗುರುಗಳು, ಅವರು ಬರ್ಕೊಳ್ತಾರೆ. ಯೂಶ್ವಲಿ ಎಲ್ಲಾ ಕಡೆಯಲ್ಲಿ ಏನಾಗತ್ತೆ, ಗುರುವಿಗೆ ಸಾಕ್ಷಾತ್ಕಾರ ಆಗತ್ತೆ ಅಥವಾ ದರ್ಶನ ಆಗತ್ತೆ, ಅದನ್ನ ಶಿಷ್ಯಂದಿರು ನೋಟ್ ಮಾಡ್ಕೋತಾರೆ. ಇಲ್ಲಿ ಅದು ತದ್ವಿರುದ್ಧವಾಗಿ ಏನಾಗತ್ತೆ, ಶಿಷ್ಯ ಏನೋ ಮಣಮಣ ಅಂತಿದ್ದಾನೆ ಸಂಧ್ಯಾ ವಂದನೆ ನಂತರದ ಸಮಯದಲ್ಲಿ, ಈ ನವರಾತ್ರಿ ಸಮಯದಲ್ಲಿ ಅದು ಏನೋ ಹೇಳ್ತಿದ್ದಾರೆ. ಮತ್ತೆ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಎಲ್ಲಾ ಶಾಸ್ತ್ರಗಳನ್ನ ಓದಿದವರು, ಅದಕ್ಕೆ ಅವ್ರಿಗೆ ಕಾವ್ಯಕಂಠ ಅಂತ ಹೇಳೋದು. ಏನಂತಂದ್ರೆ ಒಂದು ಸತಿ ಒಂದನ್ನು ಓದಿದ್ದಾರೆ ಅಂತಂದ್ರೆ ಅದು ಕಂಠಸ್ಥ, ಅವರಿಗೆ ಓದಿದ್ದೆಲ್ಲದೂ ಕಂಠಸ್ಥ, ಮತ್ತೆ ಮರ್ತೋಯ್ತು ಅನ್ನೋ ಮಾತಿಲ್ಲ. ಓದಿದ ಪುಸ್ತಕವನ್ನ, ದೊಡ್ಡ ದೊಡ್ಡ ಗ್ರಂಥಗಳನ್ನ ಉಲ್ಟಾನೂ ಹೇಳ್ತಿದ್ರಂತೆ. ಅಥವಾ ಈಗಿನ್ನು 3050ನೇ ಇಸ್ವಿಯಲ್ಲಿ ಚಂದ್ರಗ್ರಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ 2 ಸೆಕೆಂಡ್ ಅಲ್ಲಿ ಹೇಳ್ತಿದ್ರಂತೆ, ಇಂಥ ಡೇಟ್ ಇಂಥ ತಾರೀಕು ಇಂಥ ದಿನ ಅದು ಬರುತ್ತೆ. ಅಥವಾ ಹಿಂದೆ ಈಗ 300 ವರ್ಷದ ಹಿಂದೆ ಯಾವಾಗ ಬಂದಿತ್ತು ಚಂದ್ರಗ್ರಹಣ ಅಂತ ಹೇಳಿದ್ರೆ ಪಟ್ 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 ಅಂತ ಹೇಳೋಣ. ಅಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳದ್ದು. ಅವರ ಶಿಷ್ಯರು ಇವರು. ಸೊ ಇವರು ಅಲ್ಲಿ ಕುತ್ಕೊಂಡು ಪಡೈವೀಡು ಅಂತ, ತಮಿಳ್ನಾಡಿನ ರಮಣಾಶ್ರಮಕ್ಕಿಂತ ಒಂದ್ 30 ಕಿಲೋಮೀಟರ್ ದೂರದಲ್ಲಿ ಒಂದು ಪುಟ್ಟ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ದೇವಿ ದೇವಸ್ಥಾನ ಪಡೈವೀಡು ಅಂತ. ಆ ಪಡೈವೀಡ್ನಲ್ಲಿ ರೇಣುಕಾಂಬ ದೇವಸ್ಥಾನ ಅದು. ಅಲ್ಲಿ ದೇವಸ್ಥಾನದ ಈ ಅಂಗಳದಲ್ಲಿ 3 ಕಂಬದ ಹತ್ರನೂ ಒಬ್ಬೊಬ್ರು ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು, ಅವರ ಮನೆಯವರು, ಮತ್ತೆ ದೈವರಾತ ಶಿಷ್ಯ, 3 ಜನರು ಒಂದೊಂದು ಕಂಬದ ಹತ್ರ ಕೂತು ಅವ್ರವ್ರ ಅನುಷ್ಠಾನ ಮಾಡ್ತಾ ಇರೋದು. ಹೀಗೆ 16 ದಿನಗಳ ಕಾಲ ದೈವರಾತ ಪ್ರತಿದಿನ ಸಂಧ್ಯಾ ವಂದನೆ ಆದ್ಮೇಲೆ ಏನೋ ಮಣ್ಮಣ್ ಅಂತ ಹೇಳೋದ್ ಕೇಳತ್ತೆ. ಆಮೇಲೆ ಇವ್ರು ಆಲಿಸಿದಾಗ ಇದು ನಾನು ಇಷ್ಟು ದಿನ ಓದಿದ ಯಾವ ಪುಸ್ತಕದಲ್ಲೂ ಇಲ್ಲದೆ ಇರೋದು ಅಂತ. ಈಗ ಅಲ್ಲೇ ಆ ಜಾಗದಲ್ಲಿ ನಾನು ನೀವು ಯಾರಿದ್ರು ನಮಗ್ ಗೊತ್ತಾಗ್ತಿರ್ಲಿಲ್ಲ, ಏನೋ ಹೇಳ್ತಾ ಇರ್ಬೋದು, ಯಾವ್ದೋ ಮಂತ್ರ ಹೇಳ್ತಿರ್ಬೋದು ಅಂತ. ಆದ್ರೆ ಅವರು ಕಾವ್ಯಕಂಠರಾಗಿರೋದ್ರಿಂದ ಅವ್ರಿಗೆ ಗೊತ್ತಾಗತ್ತೆ, ಇದೇನು ಬೇರೆ ಹೇಳ್ತಿದ್ದಾನಲ್ಲ ಇವನು, ಎಲ್ಲೂ ಯಾವ ಪುಸ್ತಕದಲ್ಲೂ ಓದಿಲ್ಲ, ನಾನು ಓದ್ದೇ ಇರೋ ಪುಸ್ತಕದಲ್ಲಿ ಹೇಳ್ತಿದ್ದಾನೆ ಅಂತಂದ್ರೆ ಏನಿರ್ಬೋದಂತ ಹೇಳಿ ಅವ್ರು ಹೇಳಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಬರ್ಕೋತಾರೆ. ನೆಕ್ಸ್ಟ್ ಡೇ ಇಂದ ಇವ್ರು ಮೊದ್ಲೇನೆ ಹೇಳಲ್ಲ, ಶಿಷ್ಯಂಗೆ ಹೇಳಲ್ಲ, ಮೊದ್ಲೇ ಎಲ್ಲ ರೆಡಿ ಇಟ್ಕೊಂಡು ಅವ್ರಿಗೆ ಮಣ ಅಂತ ಶುರು ಮಾಡಿದ ತಕ್ಷಣ ಬರ್ಕೊಳಕ್ ಶುರು ಮಾಡ್ತಾರೆ ಏನೇನು ಹೇಳಿದ್ರು ಅಂತ. ಆಮೇಲೆ 16 ದಿನಗಳ ಕಾಲ ಆಗತ್ತೆ, ಮತ್ತೆ ಆಗಿಲ್ಲ ಅದು. ಅದಾದ್ಮೇಲೆ ಅವರು ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಮತ್ತೆ ಒಂದಿಷ್ಟು ವಿದ್ವಾಂಸರನ್ನೆಲ್ಲ ಕೇಳಿ ಎಲ್ಲರ ಜೊತೆಲಿ, ಯಾಕಂದ್ರೆ ಅಲ್ಲಿ ಮಂತ್ರದರ್ಶನ ಆಗಿದೆ, ಅದು ಮುಗಿದ ಅನುಷ್ಠಾನ ಮುಗಿದ್ಮೇಲೆ ಎದ್ದು ಅವರು ದನ ಮೇಸಕ್ಕೆ, ಇವರು ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ರಂಗೋಲಿ ಹಾಕೋದು. ದೈವರಾತ್ರು ಹಾಗೆ ಅಷ್ಟು ಗುರುಗಳ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟವ್ರು. ಅವ್ರು ಅದೇ ಹೇಳ್ತಾರೆ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು, ಇವನ್ ಎಂಥ ವ್ಯಕ್ತಿತ್ವ ಅಂತಂದ್ರೆ ಸ್ವತಃ ಅವನಿಗೆ ಮಂತ್ರ ದರ್ಶನ ಆಗಿದೆ,
ಬ್ರಹ್ಮ ಋಷಿ ಪಟ್ಟಸಿ, ಯಾಕಂದ್ರೆ ಆ ಋಷಿ ಸ್ಥಾನವನ್ನ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ಅಂಥದನ್ನ ಅಚೀವ್ ಮಾಡಿದ್ದಾನೆ. ಆದ್ರೆ ಅವನಿಗೆ ಅದು ಯಾವ್ದ್ರ ಪರಿವೇನೂ ಇಲ್ಲ. ನಾನೇ ಹೇಳಿದ್ಮೇಲೂ ಇಲ್ಲ ಮರೆ ಇದೇನೋ ಹೀಗ್ ಬೇರೆ ಅನಿಸ್ತಿದೆ, ನಿನಗೇನೋ ಮಂತ್ರ ದರ್ಶನ ಆಗಿದೆ ಅಂದ್ರೆ, ಹೌದಾ ಆಯ್ತು ಈ ದನ ಹುಡ್ಕೊ ಬರ್ತೇನೆ ನಾನು ಅಂದ್ರೆ, ಅವನಿಗೆ ಅದು ಯಾವ್ದ್ರ ಮೇಲೆ ಅಟ್ಯಾಚ್ಮೆಂಟ್ ಆಗ್ಲಿ ಅಥವಾ ಅಹಂಕಾರ ಆಗ್ಲಿ, ಓ ನನ್ಗೇನೋ ಭಾರಿ ದೊಡ್ಡದು ನನ್ಗೆ ಸಿಕ್ತು, ನನ್ಗೆ ಜ್ಞಾನೋದಯ ಆಯ್ತು ಅನ್ನೋ ಹಮ್ಮಾಗ್ಲಿ ಏನೂ ಇರ್ಲಿಲ್ಲ. ತನ್ನ ಕೆಲಸವನ್ನ ತನ್ನ ಕರ್ತವ್ಯವನ್ನ ನಿಭಾಯಿಸೋದ್ರಲ್ಲೇ ಇದ್ದ. ಮತ್ತೆ ಎಲ್ಲ ವಿದ್ವಜ್ಜನರು ಸೇರಿ ಅದ್ರ ಬಗ್ಗೆ ನೋಡ್ತಾರೆ, ಏನಿದು ಯಾವ ಗ್ರಂಥ, ಮತ್ತೆ ಎಲ್ಲಾದ್ರೂ ಇರೋಂಥ ಗ್ರಂಥನ ಏನು ಅಂತ ಎಲ್ಲ. ನಮ್ದು ಎಷ್ಟು ಬಿಲ್ಡಿಂಗ್ ಮಾಡಿ ದೇವಸ್ಥಾನ ಕಟ್ಟಿದ್ನಲ್ಲ ಅವನ್ನೆಲ್ಲ ಯಾವ ಭಾಷೆ ಬೇಕಾದ್ರೆ ಬರ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ ಹಿಂಗೆ ಮಾಡಿ ಹೇಳ್ತಾನೆ, ಸ್ಕೆಚ್ ಹಾಕ್ಬಿಡ್ತಾನೆ. ಅವನೆಲ್ಲ ಕೆಲಸ ಮಾಡಿದ್ರೆ ಹೇಳ್ತಾನೆ, ನೀವು ಕೆಲಸ ಮಾಡಿಲ್ಲ, ನಾನು ಹೆಲ್ಪ್ ಮಾಡಿಲ್ಲ, ಇಲ್ಲೇ ಕೂತಲ್ಲೇ ಹೇಳ್ತಾನೆ. ನೋಡಿ, ಅದೇ ಇಂತಹ ಎಷ್ಟೋ ಜ್ಞಾನ ನಮ್ಮ ಭಾರತದಲ್ಲಿ ಇದೆ. ಆದ್ರೆ ಅದೀಗ ಕಳೆದು ಹೋಗಿದೆ ಅಷ್ಟೇ. ಅಂದ್ರೆ ಅದನ್ನ ಜಾಸ್ತಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನೋಡಕ್ ಸಿಗಲ್ಲ. ಸೊ ಯಾವುದೋ ಒಬ್ಬ ವ್ಯಕ್ತಿ ಹೀಗೆ ಮಾಡಿದ ಅಥವಾ ಒಬ್ಬ ವ್ಯಕ್ತಿಗೆ ಏನೋ ದರ್ಶನ ಆಯ್ತು ಅಂದ್ರೆ ನಮ್ಗೆ ಅದು ವಿಶೇಷ ಅಂತ ಅನಿಸ್ತದೆ. ನಿಜವಾಗಿ ವಿಶೇಷ ಅಲ್ಲ. ನಿಜವಾಗಿ ಭಾರತದಲ್ಲಿ ಇಂಥವ್ರು ಎಷ್ಟೋ ಆಗಿ ಹೋಗಿದ್ದಾರೆ, ಅಥವಾ ಇನ್ ಮುಂದೆ ಎಷ್ಟೋ ಆಗ್ಬೋದು. ಆದ್ರೆ ಅದ್ರ ಬಗ್ಗೆ ಆ ರೀತಿಯ ವಿದ್ಯಾಭ್ಯಾಸ ಆಗಿರ್ಬೋದು, ಅಥವಾ ಆ ರೀತಿಯ ಶ್ರದ್ಧೆ ನಿಷ್ಠೆ, ನಮ್ಮ ಟ್ರೆಡಿಷನಲ್ ಸೈನ್ಸ್ ಬಗ್ಗೆ ನಮ್ಗೆ ಜ್ಞಾನ ಇಲ್ಲದೆ ಇರೋ ಕಾರಣಕ್ಕೆ ಇಂಥದ್ದೆಲ್ಲ ಬೇರೆ ವಿಷಯಗಳು ನಾವು ಕಲಿಯೋದ್ ಬಿಟ್ಟು ಹೋಯ್ತು. ಸುಮ್ನೆ ಎಲ್ರು ಸೇರಿ ಒಂದೊಂದು ಪ್ರೊಫೆಷನ್ ಮೇಲೆ ಫೋಕಸ್ ಮಾಡ್ತಾ ಬಂದ್ವಿ. ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನೋದು ಯಾವಾಗಿಂದ ಹಾಳಾಯ್ತು, ಈ ಎಲ್ಲ ನಮ್ಮ ಜ್ಞಾನಮಯ ಕೋಶವನ್ನ ನಾವು ಟಚ್ ಮಾಡೋದ್ ಬಿಟ್ಬಿಟ್ವಿ ಅಂತ. ನಮಗ್ ಬರೀ ಹೇಳ್ಕೊಟ್ಟ ಜ್ಞಾನ ಅಷ್ಟೇ ನಾವು ಕಲಿಯೋದೀಗ. ನಮ್ಮ ಒಳಗಿನ ಈಗ ನೋಡಿ, ಇದು ದೈವರಾತ್ರಿಗೆ ಯಾರು ಹೇಳ್ಕೊಟ್ಟ ಜ್ಞಾನ ಅಲ್ಲ, ಅವರಿಗಾಗಿ ದರ್ಶನ ಆದದ್ದಂಥದ್ದು. ಹೀಗೆ ನನಗೂ ನಿಮಗೂ ಎಲ್ಲರಿಗೂ ಆಗ್ಬೋದು. ನಾವು ಆ ಶ್ರದ್ಧೆಯಿಂದ ನಮ್ಮೊಳಗಿನ ಜ್ಞಾನಮಯ ಕೋಶಕ್ಕೆ ಪೋಷಣೆ ಕೊಡ್ತಾ ಬಂದ್ರೆ, ಜ್ಞಾನಮಯ ಕೋಶಕ್ಕೆ ಪೋಷಣೆ ಸಿಗ್ಬೇಕಂದಾಗ ಆನಂದಮಯ ಕೋಶಕ್ಕೆ ಪುಷ್ಟಿ ಆಗ್ಬೇಕು. ಅಂದ್ರೆ ಪ್ರತಿಯಲ್ಲಿ ಏನ್ ಹೇಳ್ತಾರೆ, ಈ ಪಂಚಕೋಶಗಳ ಇದ್ರಲ್ಲಿ ದೇಹಕ್ಕೆ ಈಗ ಅನ್ನಮಯ ಕೋಶ, ದೇಹ ಸ್ಟ್ರಾಂಗ್ ಆಗ್ಬೇಕಂದ್ರೆ ಪ್ರಾಣ ಚೈತನ್ಯ ಎನರ್ಜೈಸ್ ಆಗ್ಬೇಕು. ಪ್ರಾಣ ಚೈತನ್ಯ ಎನರ್ಜೈಸ್ ಆಗ್ಬೇಕು ಅಂದ್ರೆ ಮನಸ್ಸು ನಿರ್ಮಲವಾಗಿ ಶಾಂತವಾಗಿ ಹೈ ಫ್ರೀಕ್ವೆನ್ಸಿ ಇಮೋಷನ್ಸ್ ಅಲ್ಲಿ, ಪ್ರೀತಿ, ಸಹನೆ, ಕರುಣೆ, ತಾಳ್ಮೆ, ಈ ಇಮೋಷನ್ಸ್ ಅಲ್ಲಿ ಇರ್ಬೇಕು ಅಂತ. ಆ ಮನಸ್ಸು ಆ ರೀತಿಯಾಗಿರ್ಬೇಕಂದ್ರೆ ನಿಮ್ಮ ಜ್ಞಾನ ಸ್ಥಿರತೆ ಇರ್ಬೇಕು. ಈಗ ನೋಡಿ, ಮನ್ಸಲ್ಲಿ ಎಷ್ಟೇ ಏನೇ ಕೋಪ ದ್ವೇಷ ಎಂಥದೇ ಬಂದಿರ್ಲಿ, ಜ್ಞಾನಮಯ ಕೋಶಕ್ಕೆ ಇಲ್ಲಪ್ಪ ಇದು ಹೀಗಲ್ಲ ಹೀಗೆ ಅಂತ ತಿಳಿಸಿ ಹೇಳಿದ್ರೆ, ಅಥವಾ ಆ ಒಂದು ಜ್ಞಾನವನ್ನ ನಿಮಗ್ ಕೊಟ್ರೆ, ಆ ಕ್ಷಣಕ್ಕೆ ನಿಮ್ಗೆ ಓ ಹೌದಾ ಸರಿ ಗೊತ್ತಿರ್ಲಿಲ್ಲ ನಂಗೆ, ಈಗ ಗೊತ್ತಾಯ್ತು ಸರಿ ಅಂತ ನಿಮ್ಗೆ ಆ ಜ್ಞಾನಕ್ಕೆ ಆಹಾರ ಕೊಟ್ಟಾಗ ಮನಸ್ಸು ಸ್ಥಿರವಾಗತ್ತೆ. ಆಯ್ತಾ? ಆ ಜ್ಞಾನಕ್ಕೆ ಪೋಷಣೆ ಬೇಕು ಅಂತಂದ್ರೆ ಯಾವ್ದಕ್ ಕೊಡ್ಬೇಕು ನೀವು? ಆನಂದಮಯ ಕೋಶಕ್ಕೆ. ಅದಕ್ಕಾಗಿ ಹೇಳೋದು ಯಾವಾಗ್ಲೂ ಖುಷಿಯಿಂದ ಇರಿ, ಸಮಾಧಾನದಲ್ಲಿ ಇರಿ, ಸಂತೃಪ್ತಿಯಿಂದ ಇರಿ, ನಗ್ನಗ್ತಾ ಇರಿ. ನಗಿ ನೋಡೋಣ, ಎಲ್ಲ ಗಂಟು ಮುಖ ಹಾಕೊಂಡು ಕೂತಿ. ಹೀಗಿದ್ರೆ ನಿಮ್ಮ ಜ್ಞಾನಮಯ ಕೋಶ ರಿಸೆಪ್ಟಿವ್ ಮೋಡಲ್ ಇರುತ್ತೆ, ಜ್ಞಾನಮಯ ಕೋಶಕ್ಕೆ ಆಹಾರ ಸಿಗತ್ತೆ. ಸೊ ಆನಂದಮಯ ಕೋಶವನ್ನ ನೀವು ರಿಚಾರ್ಜ್ ಮಾಡ್ಕೋಬೇಕಂದ್ರೆ ಆತ್ಮ ಅಷ್ಟು ಪವರ್ಫುಲ್ ಆಗಿರ್ಬೇಕು, ನಮ್ಮ ಆತ್ಮನ್. ಬಿಕಾಸ್ ಆತ್ಮದಿಂದ ಮುಂದಿಂದೆಲ್ಲ ಈ ಕೋಶಗಳನ್ನ ಮಾಡ್ಕೊಂಡಿರೋಂಥ. ಸೊ ಬೇಸಿಕಲಿ ನಿಮ್ಮೆಲ್ಲ ಆರೋಗ್ಯ ಚೆನ್ನಾಗಾಗ್ಬೇಕಂದ್ರೆ ಮೊದಲು ನಗೋದನ್ನ ಕಲೀರಿ. ಕಷ್ಟನೋ ಸುಖನೋ ನಗ್ತಾ ಇರಿ, ಅದು ನಿಮ್ಗೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಆಮೇಲೆ ಜ್ಞಾನವನ್ನ ಯಾರು ಏನಾದ್ರೂ ಒಂದು ಹೇಳಿದಾಗ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಅದರ ನಂತರ ನಿಮ್ಮ ಭಾವನೆಗಳು ದ್ವೇಷ, ಭಯ, ಕೋಪ ಎಲ್ಲ ಬರುತ್ತೆ, ಎಲ್ರಿಗೂ ಬರುತ್ತೆ. ಯಾರು ಅದನ್ನ ಬರಲ್ಲ ಅಂತಂದ್ರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಎಲ್ರಿಗೂ ಬೇಜಾರಾಗತ್ತೆ, ಎಲ್ರಿಗೂ ಕೋಪ ಬರುತ್ತೆ, ಎಲ್ರಿಗೂ ದ್ವೇಷ ಇರತ್ತೆ, ಆ ಭಾವನೆಗಳು ಇದ್ದೇ ಇರತ್ತೆ. ಇಲ್ಲಪ್ಪ ನನಗದ್ ಬರೋದೇ ಇಲ್ಲ, ನಾನ್ ಡಿಪ್ರೆಸ್ ಆಗೋದೇ ಇಲ್ಲ ಅಂತಂದ್ರೆ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅಂತ. ಎಲ್ರಿಗೂ ಈ ಭಾವನೆಗಳು ಇರತ್ತೆ. ಆದ್ರೆ ಅದರಿಂದ ಸ್ವಿಚ್ ಆನ್ ಎಷ್ಟೊತ್ತಿಗೆ ಆಗ್ತೀರಾ, ಮೂವ್ ಆನ್ ಹೇಗೆ ಆಗ್ತೀರಾ, ಯಾವ ರೀತಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೀರಾ, ಬಂದಿರೋಂಥ ಬೇಜಾರನ್ನ ನೀವ್ ಅದನ್ನ ಹೇಗೆ ಯೂಸ್ ಮಾಡ್ತೀರಾ, ಅದನ್ನ ವಿಲೇವಾರಿ ಮಾಡೋದು ಅಥವಾ ಅದನ್ನ ಪ್ರೊಸೆಸಿಂಗ್ ಮಾಡೋದು ಹೇಗೆ, ಅದು ವ್ಯತ್ಯಾಸ ಆಗತ್ತೆ ಅಷ್ಟೇ. ಸೊ ಪ್ರೊಸೆಸಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡದೇ ಇದ್ದಾಗ ಅದ್ ನಮ್ಮನ್ನ ರೋಗಿಯನ್ನಾಗಿ ಉಳಿಸುತ್ತೆ. ಕರೆಕ್ಟ್ ಆಗಿ ಅದನ್ನ ವಿಲೇವಾರಿ ಮಾಡಿದ್ರೆ, ಕರೆಕ್ಟ್ ಪ್ರೊಸೆಸ್ ಮಾಡಿದ್ರೆ ನೀವು, ಅದು ನಿಮಗೆ ಇನ್ನಷ್ಟು ಅನುಭವವನ್ನ, ಜ್ಞಾನವನ್ನ ಹೆಚ್ಚಿಗೆ ಕೊಡ್ತಾ ಬರುತ್ತೆ. ಈ ರೀತಿಯಾಗಿ ಒಂದೊಂದು ಕೋಶಗಳು, ಒಳಗಡೆ ಕೋಶಕ್ಕೆ ನರಿಶ್ ಮಾಡಿದ್ರೆ ಹೊರಗಡೆ ಕೋಶ ಹೆಲ್ದಿ ಆಗುತ್ತೆ. ಪ್ರಾಣ ಚೈತನ್ಯಕ್ಕೆ ನರಿಶ್ಮೆಂಟ್ ಕೊಟ್ರೆ ದೇಹ ಹೆಲ್ದಿ. ಅದಕ್ಕೆ ಹೇಳೋದು ತೀರ್ಥಯಾತ್ರೆಗೆ ಹೋಗಿ ತೀರ್ಥ ಸ್ನಾನ ಮಾಡಿ, ಅಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿ, ಇಲ್ಲಿ ಹೋಗಿ ಹವನ ಮಾಡಿಸಿ, ಇನ್ನೊಂದು ಮಾಡಿಸಿ ಆರೋಗ್ಯ ಸಿಗತ್ತೆ ಅಂದಾಗ ಲಾಜಿಕಲಿ ಅದ್ ಹೆಂಗ್ ವರ್ಕ್ ಆಗತ್ತೆ ಅಂತ ಅನ್ನಿಸ್ಬೋದು. ಬಟ್ ಪ್ರಾಕ್ಟಿಕಲಿ ಕೋಶಗಳ ಭಾಷೆಯಲ್ಲಿ ನಾವು ಹೇಳೋದಾದ್ರೆ, ಪ್ರಾಣಮಯ ಕೋಶ ರೀಚಾರ್ಜ್ ಆಗುತ್ತೆ. ಪ್ರಾಣಮಯ ಕೋಶ ರೀಚಾರ್ಜ್ ಆದಾಗ ದೇಹ ಹೆಲ್ದಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ
ಗೊತ್ತಾಯ್ತಾ? ಸೊ ನಮ್ಮಲ್ಲಿ ಹೇಳಿರುವಂತ ಯಾವ ಪದ್ಧತಿಗಳು ಕೇವಲ ಮೂಢನಂಬಿಕೆ ಅಲ್ಲ. ಅದರ ಹಿಂದಿನ ಸೈನ್ಸ್ ನಮ್ಗೆ ಗೊತ್ತಾಗ್ಲಿಲ್ಲ ಆಗ ಅಷ್ಟೇ. ಇನ್ ಮುಂದೆ ಗೊತ್ತಾಗ್ತಿದೆ, ಈಗ ಎಲ್ಲ ರಿಸರ್ಚ್ ಮಾಡ್ತಿದ್ದಾರೆ, ಈಗೆಲ್ಲ ಅದನ್ನ ನಂಬ್ತಿದ್ದಾರೆ. ಇನ್ ಮುಂದೆ ಅದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಜ್ಞಾನ ಎಲ್ಲರಿಗೂ ಸಿಗ್ತಾ ಬರುತ್ತೆ. ಅವಾಗ ಮತ್ತೆ ವಾಪಸ್ ನಾವು ಹಳೆ ಅಭ್ಯಾಸಕ್ಕೆ ಹೋಗ್ತೀವಿ. ಅದೇ ಕಾಲಚಕ್ರ ಅಂತ ಹೇಳ್ದ ಹಾಗೆ ಒಂದಿಷ್ಟು ದಿನ ಅದ್ ನಮ್ಗೆ ಗೊತ್ತೇ ಇಲ್ಲದೆ ಯಾಕೆ ಅಂತಾನೆ ಪ್ರಶ್ನೆ ಬಂತು. ಬಟ್ ಇನ್ ಮುಂದೆ ಮುಂದೆ ಮತ್ತೆ ಅದನ್ನ ಅರ್ಥಕೊಳ್ಳುವಂತಹ ಕಾಲ ಬರ್ತಾ ಇದೆ. ಬಟ್ ಬೇಸಿಕ್ ಪಾಯಿಂಟ್ ಆಫ್ ವ್ಯೂ ಏನಂತಂದ್ರೆ, ಇದೆಲ್ಲದ್ರದ್ದು ಸಾರ ಏನು? ನಮ್ಮ ಜೀವನ ಖುಷಿಯಿಂದ ಇರ್ಬೇಕು, ನಮ್ಮ ಜೀವನದ ಗುಣಮಟ್ಟ ಚೆನ್ನಾಗಿರ್ಬೇಕು. ದೇಹ ಆಗಿರ್ಲಿ, ಮನಸ್ಸಾಗಿರ್ಲಿ, ಪ್ರಾಣ ಚೈತನ್ಯ ಆಗಿರ್ಲಿ, ಪ್ರತಿಯೊಂದು. ಹಾಗಾಗಿ ಪ್ರತಿನಿತ್ಯ ಎಲ್ಲರೂ ಏನ್ ಮಾಡ್ಬೇಕು? ನಾಮಜಪ ಮಾಡಿ. ನಾಮಜಪ ಮಾಡೋದ್ರಿಂದ ದೇಹದ ಒಳಗಡೆಯಿಂದ ಕೋಶಗಳು ಕ್ಲೀನ್ ಆಗ್ತಾ ಬರುತ್ತೆ. ಯಾವ್ದಾದ್ರು ಸರಿ, ಯಾವ್ದಾದ್ರು ನಾಮಜಪ ಮಾಡ್ಬೇಕು. ಈಗ ಎಷ್ಟ್ ಮಾಡಿದ್ರಿ ಮೇಡಮ್ ಇವತ್ತು? ಹಾ ಹಾ ನೀವೆಷ್ಟ್ ಮಾಡಿದ್ರಿ? 5 ರೌಂಡ್ ಮಾಡಿದ್ರ? 5 ರೌಂಡ್, ವೆರಿ ಗುಡ್. ಹಾಗೆ ಎಷ್ಟಾಗತ್ತೆ ಅಷ್ಟು ಹೆಚ್ಚಿಗೆ ಮಾಡಿ ನಾಮಜಪ. ಸುಮ್ನೆ ಇರುವಾಗ ಅದು ಇದು ಯೋಚನೆ ಮಾಡ್ತಾ ಇದೆ, ತಲೆಯಲ್ಲಿ ಏನೋ ದೇವ್ರ ಬೇರೆ ಬೇರೆ ಯೋಚನೆ ಬರ್ತಿದ್ಯಾ, ಭಯ ಬರ್ತಾ ಇದೆಯಾ, ಕೋಪ ಬರ್ತಿದ್ಯಾ, ಬೇಡ್ದಿರೋ ಆಲೋಚನೆಗಳು ಬರ್ತಿದ್ಯಾ, ಪಟ್ 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 ಅಂತ ನಾಮಜಪ ಸ್ಟಾರ್ಟ್ ಮಾಡಿ ಮನ್ಸಲ್ಲಿ. ಇದು ನೀವು ಯಾರಿಗೂ ಲೆಕ್ಕ ಕೊಡ್ಬೇಕಂತಿಲ್ಲ, ಇದು ನಿಮಗೋಸ್ಕರ, ನೀವು ನಿಮ್ಮ ಭಗವಂತ ಅಷ್ಟೇ. ಇಲ್ಲಿ ಮತ್ತೆ ಯಾರಿಗೂ ಬೇರೆಯವ್ರಿಗೆ ಲೆಕ್ಕ ಕೊಡ್ಬೇಕಂತಿಲ್ಲ. ನಿಮ್ಮ ಒಳಗಿನ ಭಗವಂತನಿಗೆ ಗೊತ್ತಾದ್ರೆ ಸಾಕು ನೀವೇನ್ ಮಾಡ್ತಿದ್ದೀರ ಅಂತ. ನಾಮಜಪವನ್ನ ಹೇಳ್ತಾ ಬನ್ನಿ. ರಾಮ ರಾಮ ರಾಮ, ಶಿವ ಶಿವ ಶಿವ, ಅಥವಾ ಗುರುದೇವ ದತ್ತ, ಅಥವಾ ನಿಮ್ಗೆ ಏನ್ ಕನೆಕ್ಟ್ ಆಗತ್ತೆ ಅದು. ಆ ರಿಪಿಟೇಷನ್ ಅನ್ನುವಂಥದ್ದು ನಿಮ್ಮ ಎನರ್ಜಿಯನ್ನ ನರಿಶ್ ಮಾಡುತ್ತೆ. ಆ ಎನರ್ಜಿ ಬಾಡಿ ನರಿಶ್ ಆಗ್ತಾ ಆಗ್ತಾ ಹೋದಂತೆ ದೇಹದಲ್ಲಿ ಕೂಡ ತುಂಬಾ ಚೇಂಜಸ್ಗಳಾಗತ್ತೆ. ಗೊತ್ತಾಯ್ತಾ? ನಾಮಜಪ ಮಾಡೋದು, ಯಜ್ಞ ಮಾಡೋದು, ಹೋಮ ಹವನ ಮಾಡೋದು, ಆಯುರ್ವೇದದ ಪ್ರಕಾರ ಇದನ್ನ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತಾರೆ. ಈವನ್ ಗೋಪೂಜೆ ಮಾಡೋದು, ಇದೆಲ್ಲ ಎಷ್ಟೋ ಜನ್ಮ ಜನ್ಮಾಂತರದ ಏನೇನೋ ಪಾಪಗಳನ್ನ ಕಳಿಯತ್ತೆ ಅಂತ. ಬಿಕಾಸ್ ವ್ಯಾಧಿಗಳು ಯಾಕೆ ಬರುತ್ತೆ ಅಂತಂದಾಗ, ಪೂರ್ವ ಜನ್ಮ ಕೃತೆ ಪಾಪ ವ್ಯಾಧಿ ರೂಪೇಣ ಪೀಡಿತ ಅನ್ನೋ ಒಂದು ಇದು ನಮ್ಮ ಎಲ್ಲಾ ರೆಫರೆನ್ಸ್ ಗಳಲ್ಲಿ ನಿಮ್ಗೆ ಅದು ಸಿಗತ್ತೆ. ಬೇರೆ ಬೇರೆ ಕಡೆಯಲ್ಲಿ ಇದೇ ಸೇಮ್ ರೆಫರೆನ್ಸ್ ಸಿಗತ್ತೆ. ಪೂರ್ವ ಜನ್ಮ ಕೃತೆ ಪಾಪ ವ್ಯಾಧಿ ರೂಪೇಣ ಪೀಡಿತ. ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಗಳು ವ್ಯಾಧಿಯ ರೂಪದಲ್ಲಿ ನಿಮ್ಮನ್ನ ಕಾಡ್ತಾ ಇರತ್ತೆ ಅಂತ. ಸೊ ಆ ವ್ಯಾಧಿಯಿಂದ ನಿಮ್ಗೆ ರಿಲೀಸ್ ಆಗ್ಬೇಕು, ನೀವು ಅದ್ ಮುಕ್ತಿ ಪಡಿಬೇಕಂತಂದಾಗ ಅಟ್ ದ ಬೆಸ್ಟ್ ಪಾಸಿಬಲ್ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೇಕು? ಪಾಪವನ್ನ ಕಳೆದುಕೊಳ್ಳುವ ಕೆಲಸವನ್ನ ಮಾಡ್ತಾ ಬರ್ಬೇಕು. ಅದನ್ನ ಈ ಎಲ್ಲ ಮೂಲಕ ಮಾಡ್ಬೋದು. ನಾಮಜಪ ಮಾಡೋದು, ಭಜನೆ ಮಾಡೋದು, ಅಥವಾ ಪ್ರಕೃತಿಗೆ ಸಹಾಯ ಆಗೋ ರೀತಿಯಲ್ಲಿ ಒಂದು ಗಿಡಕ್ಕೆ ನೀರ್ ಹಾಕೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು, ಗೋವುಗಳಿಗೆ, ಅದ್ರಲ್ಲಿ ಎಸ್ಪೆಷಲಿ ಗೋವುಗಳಿಗೆ ಯಾಕೆ ಅಂತಂದ್ರೆ, ಗೋಗ್ರಾಸವನ್ನ ಕೊಟ್ಟಾಗ ಗೋವಿಂದು ಆರ ತುಂಬಾ ದೊಡ್ಡದು ಇರೋದ್ರಿಂದ, ಈಗ ನಮಗೆಲ್ಲ ಮನುಷ್ಯರಿಗೆಲ್ಲ, ನಮ್ಗಲ್ಲ, ದೊಡ್ಡ ದೊಡ್ಡ ಸಂತರಿಗೆಲ್ಲ 1 ಇಂಚು 2 ಇಂಚು ಹಾಗೆ ಅಷ್ಟೇ ಆರ ಬರೋದಾದ್ರೆ, ಗೋವುಗಳಿಗೆ ಎಷ್ಟಂತಂದ್ರೆ ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಅದ್ರದ್ದು ಆರಾ ಫೀಲ್ಡ್ ಎಷ್ಟಿರುತ್ತೆ? ಮೋರ್ ದೆನ್ 500 ಮೀಟರ್ಸ್ ಅಷ್ಟು ಇರುತ್ತೆ. ಹಾಗಾಗಿ ಗೋವನ್ನ ಅವರು ಪ್ರಿಷಿಯಸ್ ಅಂತ ಅಥವಾ ಗೋಮಾತೆ ಅಂತ ಹೇಳಿರುವಂಥದ್ದು. ಸೊ ನಮ್ಗಿಂತಾನು ಆಕೆ ಅಷ್ಟು ಹೆಚ್ಚು ಅಂತ ಆಕೆಗೆ ಒಂದು ಸ್ಥಾನ ಕೊಟ್ಟಿದ್ದು ಆ ಕಾರಣಕ್ಕಾಗಿ. ಎನರ್ಜಿ ಲೆವೆಲ್ ಅಲ್ಲಿ ನೀವು ನೋಡಿದಾಗ ಆರ ಅಷ್ಟು ಜಾಸ್ತಿ ಇರುತ್ತೆ. ನಿಮ್ಗೆಲ್ಲ ಒಂದು MM ಇದೆಯೋ ಇಲ್ಲೋ ಗೊತ್ತಿಲ್ಲ. ಕೆಲವೊಮ್ಮೆ ಅಂತೂ ನೆಗೆಟಿವ್ ಎನರ್ಜಿ ಆಗ್ಬಿಟ್ಟಾಗಿರುತ್ತೆ, ಉಲ್ಟಾ ಹೋಗ್ಬಿಟ್ಟಿರುತ್ತೆ, ಆರನೇ ಇರೋದಿಲ್ಲ. ಸೊ ಆರ ಬೆಳೆಸ್ಕೊಳ್ಬೇಕಂದಾಗ ಅಷ್ಟು ಪಾಸಿಟಿವಿಟಿ ನಮ್ಮಲ್ಲಿ ಇರ್ಬೇಕು. ಅವಾಗ ಆರ ಇನ್ನ ಬ್ರಾಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಗೋಮಾತೆಗೆ ನೀವು ಆಹಾರವನ್ನ ಕೊಟ್ಟಾಗ, ಗೋಗ್ರಾಸ ಸೇವೆಯನ್ನ ಮಾಡಿದಾಗ, ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ, ಅಥವಾ ಯಾರೋ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೊಂದು ಊಟ ಕೊಟ್ರೆ, ಅವ್ರಿಗೇನೋ ಅಗತ್ಯ ಇದ್ದವ್ರಿಗೆ ನೀವೇನೋ ಕೊಟ್ರೆ, ಅದೆಲ್ಲ ಕೂಡ ನಿಮ್ಮ ಪಾಪಗಳನ್ನ ಕಳಿಯತ್ತೆ. ಅಂತಹ ಪಾಪ ಕಳಿಯೋ ಕೆಲಸ ಮಾಡ್ತಾ ಮಾಡ್ತಾ ಬಂದಂಗೆ ನಿಮ್ಮ ವ್ಯಾಧಿಯ ತೀವ್ರತೆ ಕೂಡ ಕಮ್ಮಿ ಆಗತ್ತೆ. ಸೊ ಇದನ್ನೆಲ್ಲ ಲಾಜಿಕಲಿ ನೋಡಿದ್ರೆ ಅದ್ ಹೆಂಗಾಗತ್ತಪ್ಪ, ನನಗಿರೋ ರೋಗ ಹಿಂಗೆ, ಅದು ಹಂಗಾಗತ್ತೆ. ಅದ್ ಹೇಗಾಗತ್ತೆ ಅಂತಂದ್ರೆ, ಯೂನಿವರ್ಸ್ ಇಂದ ನೀವೇನ್ ಇನ್ವೈಟ್ ಮಾಡ್ತೀರಾ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ. ಈಗ ನೀವು ಎಲ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಎಲ್ರಿಗೆ ಎಷ್ಟಾಗತ್ತೆ ಅಷ್ಟು ನೀವು ಒಳ್ಳೆ ರೀತಿಯಲ್ಲಿ ಇದ್ದೀರಾ ಅಂದಾಗ ಏನಾಯ್ತು? ಹೈಯರ್ ಫ್ರೀಕ್ವೆನ್ಸಿ ಆಫ್ ಇಮೋಷನ್ಸ್ ಅಲ್ಲಿ ನೀವು ಜಾಸ್ತಿ ಸಮಯ ಇದ್ದಂಗಾಯ್ತು. ಮನೋಮಯ ಕೋಶ ಹೈಯರ್ ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಇರ್ತಾ ಇದ್ದಂಗೆ ಅದು ನರಿಶ್ ಮಾಡೋದು ಯಾವುದು? ಪ್ರಾಣ ಚೈತನ್ಯವನ್ನ. ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಆಗತ್ತೆ. ಪ್ರಾಣ ಚೈತನ್ಯ ಅಪ್ಲಿಫ್ಟ್ ಆದ್ರೆ ಆಟೋಮೆಟಿಕಲಿ ಹೆಲ್ತ್ ನಮ್ಗೆ ಸಿಕ್ಕೇ. ಹಾಗೆ ಡೈರೆಕ್ಟ್ಲಿ ಹೇಗೆ ನಿಮ್ಗೆ ಹೆಲ್ತ್ ಹಿಂಗ್ ಬರತ್ತಪ್ಪ? ಹೌದು, ಈಗ ನಂಗೆ ಸೋರಿಯಾಸಿಸ್ ಇದೆ, ನಾನೀಗ ಒಬ್ಬನಿಗೆ ಒಂದ್ ಗಿಡಕ್ಕೆ ನೀರ್ ಹಾಕಿದೆ, ಒಂದ್ ಹಕ್ಕಿಗೆ ನೀರ್ ಕೊಟ್ಟೆ, ಆಮೇಲೆ ಇನ್ನೊಂದು ಗೋಗ್ರಾಸ ನಾನ್ ಕೊಟ್ಟೆ, ನನ್ ಸೋರಿಯಾಸಿಸ್ ಹೆಂಗ್ ಕಮ್ಮಿ ಆಗುತ್ತೆ? ಇದ್ರ ಮೆಕ್ಯಾನಿಸಮ್ ಅದು ಹೆಂಗೆ ಚೇಂಜ್ ಮಾಡತ್ತೆ ಅಂತಂದ್ರೆ, ಈ ರೀತಿಯಾಗಿ ಕೋಶಗಳನ್ನ ಅದು ನರಿಶ್ ಮಾಡ್ಕೊಂಡು ಆಗತ್ತೆ. ಹೌದು, ಅಂದ್ರೆ ಅದೇ ಇದೆಲ್ಲ ಈ ತರ ಟೆಲಿಪತಿ ಅನ್ನೋದಿರ್ಬೋದು, ಮೈಂಡ್ ರೀಡಿಂಗ್ ಅನ್ನೋದಿರ್ಬೋದು, ಇದೆಲ್ಲ ನಮ್ ಭಾರತೀಯರಿಗೆ ಹೊಸ ವಿದ್ಯೆ ಅಲ್ಲ.
ಇಟ್ ಈಸ್ ಜಸ್ಟ್ ನಮಗ್ ಗೊತ್ತಿಲ್ದಿರೋದ್ರಿಂದ ನಮ್ಗೆ ವಾವ್ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಇದು ಯಾವ್ದು ಹೊಸ್ತಲ್ಲ. ಇದೆಲ್ಲ ತೀರಾ ಸಾಮಾನ್ಯವಾಗಿ ಭಾರತದಲ್ಲಿ ಪ್ರಚಲಿತದಲ್ಲಿ ಇದ್ದ ವಿದ್ಯೆಗಳು. ನಾವೀಗ ಅದನ್ನೆಲ್ಲ ಕಳ್ಕೊಂಡಿದ್ದಕ್ಕೆ ಅದು ಪ್ರಿಷಿಯಸ್ ಅಂತ ಅನಿಸ್ತಿದೆ. ಮತ್ತೆ ಪುನಃ ಅದನ್ನ ಪಡ್ಕೊಳ್ಬೇಕಂತಂದ್ರೆ ನೀವು ನಿಮ್ಮ ಜ್ಞಾನಮಯ ಕೋಶಕ್ಕೆ ನರಿಶ್ಮೆಂಟ್ ಕೊಡ್ಬೇಕು. ಜ್ಞಾನಮಯ ಕೋಶಕ್ಕೆ ನರಿಶ್ಮೆಂಟ್ ಆಗ್ಬೇಕಂದ್ರೆ ಅದ್ರ ಒಳಗಿರೋ ಕೋಶ ಯಾವುದು? ಆನಂದಮಯ. ಆನಂದಮಯ ಕೋಶ ಯಾವತ್ತೂ ರೀಚಾರ್ಜ್ ಆಗಿರ್ಬೇಕು. ಒಂದು ಒಳಗಡೆಯಿಂದ ಆ ಬ್ಲಿಸ್ಫುಲ್ ಸ್ಟೇಟ್ ಅಲ್ಲಿ ನೀವು ಯಾವಾಗ್ಲೂ ಇರಕ್ಕೆ ಪ್ರಯತ್ನ ಮಾಡ್ತಾ ಬರ್ಬೇಕು. ಆಗ ನಿಮ್ಮ ಜ್ಞಾನಮಯ ಕೋಶಕ್ಕೆ ರಿಸೆಪ್ಟಿವ್ ಮೋಡಿಗೆ ಅದ್ ಬರುತ್ತೆ. ಎಲ್ಲಾ ಜ್ಞಾನವನ್ನ ಪ್ರಕೃತಿ ತುಂಬಾ ಸೂಚನೆ ಕೊಡ್ತಿರತ್ತೆ, ಒಂದಿಷ್ಟು ಇಂಟ್ಯೂಷನ್ಸ್ ಗಳನ್ನ ಕೊಡ್ತಿರತ್ತೆ. ಬಟ್ ಅದನ್ನ ರಿಸೀವ್ ಮಾಡಕ್ಕೆ ನಾವು ನಮ್ ಮನಸ್ಸು ಬಿಡ್ತಾ ಇರಲ್ಲ, ಮನಸ್ಸು ಆಟ ಆಡಿಸ್ತಿರತ್ತೆ. ಸೊ ಆ ಇಂಟ್ಯೂಷನ್ ಅನ್ನ ಅಥವಾ ಪ್ರಕೃತಿ ಹೇಳೋ ಮಾತನ್ನ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಿಮ್ಮ ಜ್ಞಾನಮಯ ಕೋಶ ಚೆನ್ನಾಗಾಗ್ಬೇಕು. ಈಗ ನೋಡಿ, ವಯನಾಡಲ್ಲಿ ಆಗ ಏನು ದೊಡ್ಡ ಪ್ರವಾಹ ಬಂತು. ಯಾರ್ಯಾರ ಮನೇಲಿ ಹಸುಗಳಿದ್ವು ಅಥವಾ ಸಾಕು ಪ್ರಾಣಿಗಳಿದ್ವು ಆ ಎಲ್ಲಾ ಮನೆಯವ್ರು ಬಚಾವಾದ್ರು. ಯಾಕಂದ್ರೆ ಆ ಪ್ರವಾಹದ ಬಂದು ಕೊಚ್ಕೊಂಡು ಹೋಗೋದ್ರ ಮೊದ್ಲೇನೆ ಇವೆಲ್ಲ ಎಷ್ಟು ಗಲಾಟೆ ಎಬ್ಬಿಸ್ಬಿಟ್ಟಿದ್ವು ಅಂತಂದ್ರೆ, ಯಾಕೆ ಇಷ್ಟು ದನಗಳು ಹಿಂಗ ಬಡಿತಿದಾವೆ ಅಂತ ಇದ್ ಮಾಡಕ್ ಅವ್ರು ಎದ್ರು. ಎದ್ದಾಗ ಅದೆಲ್ಲ ಗೊತ್ತಾಗಿ ಎಲ್ಲರೂ ಮೇಲೆ ಬೆಟ್ಟ ತುದಿಗೆ ಹೋಗಿ ನಿಂತ್ಕೊಂಡು ಬಚಾವಾದ್ರು. ಅಂದ್ರೆ ಅವರು ಸೆನ್ಸ್ ಆರ್ಗನ್ಸ್ಗಳು, ಪ್ರಾಣಿಗಳು ನಮ್ಗಿಂತ ನರ್ವಸ್ ಸಿಸ್ಟಮ್ ನಮ್ಮಷ್ಟು ಡೆವಲಪ್ ಅಲ್ಲದೆ ಇದ್ರೂನು ಅವರ ಇಂದ್ರಿಯಗಳು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡೋದು, ಆ ಸೂಕ್ಷ್ಮತೆಯನ್ನ ಒಬ್ಸರ್ವ್ ಮಾಡೋದು ಜಾಸ್ತಿ. ಈಗ ನಾವೇ ಈಗ ಹಿಂಗ್ ಇಲ್ಲೆಲ್ಲ ನೋಡ್ತಿದೀವಿ, ಕಣ್ಮುಚ್ಚಿ ಇಲ್ಲಿರೋರ್ ಎಲ್ಲರದು ಬಟ್ಟೆ ಬಣ್ಣ ಹೇಳಿ ಅಂದ್ರೆ ನಮಗ್ ಬರಲ್ಲ. ಅಂದ್ರೆ ನಾವು ನೋಡ್ತೀವಿ ಬಟ್ ತುಂಬಾ ಗ್ರಾಸ್ ಆಗಿ ನೋಡ್ತೀವಿ. ಯಾವ್ದನ್ನು ಕೂಡ ನಾವು ಆಳವಾಗಿ ಡೀಪ್ ಆಗಿ ಏನನ್ನು ಒಬ್ಸರ್ವೇ ಮಾಡೋದಿಲ್ಲ. ಸೂಕ್ಷ್ಮವಾದ ನೋಟ ಇಲ್ಲ ನಮ್ದು. ಗ್ರಹಿಕೆನೂ ಅಷ್ಟೇ. ಈಗ ನಾ ಇಷ್ಟು ಪಾಠ ಹೇಳಿರ್ತೀನಿ, ವಾಪಸ್ ಹೇಳಿ ಅಂತಂದ್ರೆ ವಾಪಸ್ ಹೇಳೋದೇನು? ಈಗ ಇಲ್ಲಿಂದ ಹೊರಗೋಗಿ ಮತ್ತೆ ಅದೇ ಗಾಸಿಪ್ ಮಾಡೋದು, ಅದೇ ಧಾರಾವಾಹಿ ನೋಡೋದು, ಅದೇ IPL ಮ್ಯಾಚ್ ನೋಡೋದು, ಅದೇ ನೆಗೆಟಿವಿಟಿಲೇ ಮತ್ತಿರೋದು. ಅಂದ್ರೆ ಈ ಗ್ರಹಿಕೆ ಇಷ್ಟು ಕಮ್ಮಿ ಆಗ್ತಾ ಇದೆ ಮನುಷ್ಯನಲ್ಲಿ. ಇಂದ್ರಿಯ ವಿಷಯಗಳು, ಈ ನಮ್ಮ ಇಂದ್ರಿಯ ವಿಷಯಗಳು ಹೆಂಗಾಗ್ತಿದೆ ಅಂದ್ರೆ, ಇಂದ್ರಿಯಗಳನ್ನ ಯಾವ್ದಕ್ ಯೂಸ್ ಮಾಡ್ಬೇಕೋ ಅದ್ರ ಬದಲು ನಾವು ಅಬ್ಯೂಸ್ ಮಾಡ್ತಾ ಇದೀವಿ. ಈಗ ನಿಮ್ ಕಣ್ಣು ನೋಡೋದಕ್ಕೆ ಅಂತ ಇರೋದು ಅಂತಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನೋಡೋದಕ್ಕೆ ಬಳಸೋದ್ರ ಬದಲು ನಾವೇನ್ ಮಾಡ್ತಿದೀವಿ? ಅಬ್ಯೂಸ್ ಮಾಡ್ತಿದೀವಿ ಅದನ್ನ. ಅತಿಯಾಗಿ ಸ್ಕ್ರೀನ್ ಟೈಮ್, ಇಂತ ಜಾಸ್ತಿ ಬೆಳಕಲ್ಲಿ ನಾವಿರೋದು, ನೈಸರ್ಗಿಕವಾದ ಬೆಳಕಿಂದ ನಾವು ದೂರ ಇರೋದು, ತೀರಾ ಆ ಕಣ್ಣಿಗೆ ತೊಂದ್ರೆನೆ ಕೊಡ್ತಾ ಇರೋದು ನಾವು. ಕಿವಿಗಳಿಗೂ ಅಷ್ಟೇ, ನಾಲಿಗೆಗೂ ಅಷ್ಟೇ, ಚರ್ಮಕ್ಕೂ ಅಷ್ಟೇ. ಸೊ ಎಲ್ಲಾ ನಮ್ಮ ಇಂದ್ರಿಯಗಳನ್ನ ವಿಷಯಗಳ ಗ್ರಹಿಕೆಗೆ ಉಪಯೋಗಿಸ್ಕೋಬೇಕು. ನಾವಾದ್ರೆ ದುರುಪಯೋಗ ಮಾಡಿಸ್ಕೊತಾ ಇದೀವಿ. ಪ್ರತಿ ಇಂದ್ರಿಯಗಳು ಯೂಸ್ ಆಗ್ತಿಲ್ಲ, ಇವಾಗ ಅಬ್ಯೂಸ್ ಆಗ್ತಾ ಇದಾವೆ. ಹಂಗಾಗಿ ಮನುಷ್ಯನಿಗೆ ಏನಂತದ್ದು ಗೊತ್ತಾಗಲ್ಲ. ಇಲ್ಲ ಅಂದ್ರೆ ಮನುಷ್ಯನಿಗೂ ಅದನ್ನೆಲ್ಲ ಗೊತ್ತು ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇನ್ನ ಪ್ರಾಣಿಗಳಿಗಿಂತ ಹೆಚ್ಚಿದೆ. ಈಗ ಇವ್ರು ಹೇಳ್ದಂಗೆ ಇಲ್ಲೇ ಕೂತ್ಕೊಂಡು ಅಲ್ಲ ಕೆಲ್ಸ ಆಯ್ತೋ ಇಲ್ಲೋ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತಂದ್ರೆ, ಆ ವ್ಯಕ್ತಿಯಲ್ಲಿ ಇರೋ ದೇಹದ ಅಂಗಾಂಗಗಳೇ ನಮ್ಮಲ್ಲೂ ಇರೋದು. ಆದ್ರೆ ಅವನು ಅವನ ಇಂದ್ರಿಯಗಳನ್ನ ಉಪಯೋಗಿಸಿದ ರೀತಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಮ್ಗೆ ಆ ಎಬಿಲಿಟಿ ಇಲ್ಲ ಅಂತ ಅನ್ಸುತ್ತೆ. ಈ ಮಾನಸಿಕವಾದ ರೋಗಗಳಂದ್ರೆ ಇನ್ನೇನು ಬೇರೆ ಅಲ್ಲ, ಅದೇನೋ ದೊಡ್ಡ ಒಂದು ಪಿಡುಗಲ್ಲ ಅದು. ಮಾನಸಿಕವಾದ ರೋಗ ಅಂತಂದ್ರೆ ಮನೋಮಯ ಈಗ ಹೆಂಗೆ, ಈಗ ಫಿಸಿಕಲ್ ರೋಗ ಬಂದಾಗ ಏನಾಗತ್ತೆ, ಫಿಸಿಕಲ್ ಸಿಂಪ್ಟಮ್ಸ್ಗಳು ತೀರಾ ಜಾಸ್ತಿಯಾಗಿ ನಿಮ್ಮ ಉಳಿದ ಎಲ್ಲ ಕೋಶಗಳ ಆಕ್ಟಿವಿಟಿಯನ್ನ ಇಂಟರಪ್ಟ್ ಮಾಡ್ತಿರತ್ತೆ. ಮಾನಸಿಕವಾದ ರೋಗ ಅಂತ ಬಂದಾಗ ನಿಮ್ಮ ಮನೋಮಯ ಕೋಶ ತುಂಬಾ ಆಕ್ಟಿವ್ ಆಗ್ಬಿಟ್ಟು ಆ ಮನೋಮಯ ಕೋಶ ಈ ಜ್ಞಾನಮಯ ಕೋಶ, ಪ್ರಾಣಮಯ ಕೋಶ ಎಲ್ಲದನ್ನು ಸ್ವಲ್ಪ ಡಿಸ್ರಪ್ಟ್ ಮಾಡ್ತಿರತ್ತೆ. ಎಲ್ಲ ಡಿಸ್ರಪ್ಟೆಡ್ ಫ್ಲೋ ಇರತ್ತೆ ಅಲ್ಲಿ ಎನರ್ಜಿ. ಹಾಗಾಗಿ ನಮ್ಗೆ ನೋಡಿದಾಗ ಇವ್ರೆಲ್ಲರ ತರ ಇಲ್ವಲ್ಲ, ಇವ್ರು ಯಾಕೆ ಹಿಂಗಾಡ್ತಾರೆ ಅಂತ ಅನ್ಸತ್ತೆ. ಬಟ್ ಅದು ಏನ್ ದೊಡ್ಡ ಕಾಯಿಲೆ ಅಲ್ಲ. ಹೆಂಗೀಗ ಜ್ವರ ಬಂದ್ರೆ ಜ್ವರ ಗುಣ ಆಗತ್ತೋ ಅದೇ ತರ ಮನಸ್ಸಿನ ಭಾವನೆಗಳಲ್ಲಿ ಆಗುವಂತ ಏನು ಇನ್ಫ್ಲೂಯೆನ್ಸ್ ಈ ಪ್ರಾಣ ಚೈತನ್ಯ, ಮನಸ್ಸು, ದೇಹ ಮತ್ತೆ ಜ್ಞಾನದ ಮೇಲೆ ಆಗ್ತಿದೆ, ಅದನ್ನ ಸರಿ ಮಾಡ್ಬಿಟ್ರೆ ಅದು ಕೂಡ ಸರಿ ಹೋಗತ್ತೆ. ಅದು ಏನ್ ದೊಡ್ಡ ಪ್ರಾಬ್ಲಮ್ ಅಲ್ಲ. ಮಾನಸಿಕ ಅಂದ್ರೆ ಓ ಮಾನಸಿಕ ಏನಿಲ್ಲ. ಮಾನಸಿಕ ನಾವ್ ಯಾರಲ್ಲ, ನೀವೇ ಹೇಳಿ ಒಮ್ಮೆ. ನಮ್ಮಲ್ಲಿ ನಾವಿಷ್ಟು ಜನರಲ್ಲಿ ನಾವ್ ಯಾರಿಗ್ ಮಾನಸಿಕ ಅಲ್ಲ? ನಾವೆಲ್ಲರೂ ಮನಸ್ಸಿನ ಭಾವನೆಗಳಿಗೆ ಸೋಲ್ವವ್ರೆ. ನಿಮ್ಗೆ ಎಷ್ಟೇ ಜ್ಞಾನ ಇರ್ಲಿ, ಮನೆಯಲ್ಲಿ ಒಂದು ಮಾತುಕತೆ ಬಂತು, ಜಗಳ ಆಯ್ತು ಅಂದ್ರೆ ಎಲ್ಲರೂ ಮನಸ್ಸಿನ ಭಾವನೆಗೆ ಸೋಲ್ತಿರತ್ತಾನೆ, ಜ್ಞಾನ ಮರಿತಿರತ್ತಾನೆ. ಅಂದ್ಮೇಲೆ ಅದು ಮಾನಸಿಕನೇ. ನೀವು ಸ್ವಲ್ಪ ಚಿಕ್ಕ ಮಟ್ಟಿಗೆ ಬರೀತೀರಾ. ಈ ಹುಚ್ಚ ಅಂತ ಹೇಳಿಸ್ಕೊಂಡ್ ವ್ಯಕ್ತಿ ಸ್ವಲ್ಪ ಹೆಚ್ಚಿಗೆ ಹೊತ್ತು ಕೆಲವರು ಲೈಫ್ ಟೈಮ್ ಅಸ್ತಿತ್ವ ರಿಯಾಲಿಟಿನ ಮರ್ತು ಬಿಡ್ತಾರ ಅಷ್ಟೇ. ಆದ್ರೆ ನಮಗೂ ಅವರಿಗೂ ತುಂಬಾ ವ್ಯತ್ಯಾಸ ಇಲ್ಲ ಅಲ್ವಾ? ನಾವು ಮತ್ತೆ ವಾಪಸ್ ಆ ರಿಯಾಲಿಟಿ ಅರ್ಥ ಮಾಡ್ಕೊಂಡು ಅಥವಾ ಅರ್ಥ ಮಾಡ್ಕೊಂಡಾಗ ನಾಟಕ ಮಾಡಕ್ಕೆ ಅಟ್ಲೀಸ್ಟ್ ರೆಡಿ ಆಗ್ತೀವಿ. ಸೊ ವಿ ಕಾಲ್ ಅವರ್ ಸೆಲ್ಫ್ ಲೈಕ್ ಓ ನಾವ್ ಸರಿ ಇದ್ದೀವಿ ಅಂತ. ಬಟ್ ಆಕ್ಚುಲಿ ನಾವ್ ಎಷ್ಟ್ ಸರಿ ಇದ್ದೇವೆ ನಮ್ಮ ಮನ್ಸಿಗೆ ನಾವೇ ಕೇಳ್ಕೊಂಡಾಗ ಗೊತ್ತಾಗತ್ತೆ.
ನಿಮಗ್ ಒಂದು ಚಿಕ್ಕ ವಿಷಯ ಇನ್ನ ಕಿರಿಕಿರಿನೇ ಮಾಡ್ತಾ ಇದೆ, ಒಂದ್ ಯಾವ್ದೋ ವ್ಯಕ್ತಿಯನ್ನು ನೀವ್ ಇನ್ನ ಕ್ಷಮಿಸಕ್ಕಾಗಿಲ್ಲ, ಎಲ್ಲೋ 50 ವರ್ಷದ ಹಿಂದೆ ನಿಮಗ್ ತೊಂದರೆ ಕೊಟ್ಟೋರ್ನ ಇವತ್ತು ನೀವು ದ್ವೇಷಿಸ್ತಿದ್ದೀರಾ ಅಂದ್ರೆ ಇದೆಲ್ಲ ನಿಮ್ಮ ಮನಸ್ಸಿನ ಕಾಯಿಲೆಗಳೇ, ನಿಮ್ಮ ವೈರ್ಯಗಳು. ಇವೆಲ್ಲ ಈ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳೇ ನಿಮ್ಗೆ ರೋಗ ಕೊಡ್ತಿರತ್ತೆ. ಅಂಡ್ ನೀವ್ ಅನ್ಕೋತೀರಾ ಹೆಲ್ದಿ ಫುಡ್ ತಿಂದ್ರೆ ಆರೋಗ್ಯ ಸರಿ ಆಗತ್ತೆ ಅಂತ. ನೋ ವೇ. ನೀವ್ ಇದನ್ನು ಚೇಂಜ್ ಮಾಡ್ಕೊಳ್ಬೇಕು, ಎಲ್ಲರನ್ನ ಕ್ಷಮಿಸ್ಬೇಕು, ಯಾರ ಮೇಲೂ ಬೇಜಾರ್ ಇಟ್ಕೋಬಾರ್ದು, ಯಾರನ್ನೂ ದ್ವೇಷಿಸಬಾರ್ದು. ಅವ್ರು ಏನಾದ್ರೂ ಆಗಿರ್ಲಿ, ವೆದರ್ ದೇ ಡಿಸರ್ವ್ ಇಟ್ ಆರ್ ನಾಟ್, ಬಟ್ ಯು ಫಾರ್ಗಿವ್ ದೆಮ್ ಬಿಕಾಸ್ ಯು ಡಿಸರ್ವ್ ಪೀಸ್ ಆಫ್ ಮೈಂಡ್. ನಿಮ್ಮ ಮನಃಶಾಂತಿ ತುಂಬಾ ಮುಖ್ಯ. ಆ ವ್ಯಕ್ತಿ ಅರ್ಹತೆ ಏನಾದ್ರೂ ಇದ್ದಿರ್ಲಿ, ಮೊದ್ಲು ಅವ್ರನ್ನ ಮನಪೂರ್ತಿಯಾಗಿ ಕ್ಷಮಿಸಿ ಬಿಡಿ. ಬಿಕಾಸ್ ನಿಮ್ಮ ಮನಃಶಾಂತಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಅದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ಬರೀ ದೇಹ, ಪ್ರಾಣ, ಮನಸ್ಸು, ಜ್ಞಾನ ಅಷ್ಟೇ ಅಲ್ಲ, ಎಲ್ಲ ಕೋಶಗಳು ಕ್ಲೆನ್ಸ್ ಆಗತ್ತೆ, ಆರೋಗ್ಯವನ್ನು ನಾವು ಪಡ್ಕೊಳಕ್ಕಾಗತ್ತೆ.